ಹಲೋ ಎವ್ರಿವನ್, ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ಇವತ್ತು ಫ್ರೆಂಡ್ಸ್ ನಾನು ಡಯಟ್ ಪ್ಲಾನ್ ಬಗ್ಗೆ ನಿಮಗೆ ಹೇಳ್ತಿದ್ದೆ. ಈಗ ಡೈಲಿ ಮೀಲ್ ಸ್ಟ್ರಕ್ಚರ್ ಹೇಗಿರಬೇಕು, ಒನ್ ಡೇಲಿ ನಾವು ಯಾವ ಥರ ಆಹಾರನ ಸೇವನೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಒಂದು ಪಿಕ್ಚರ್ನ ತಿಳಿಸ್ಕೊಡ್ತೀನಿ. ಈಗ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಶಾರ್ಪ್ 7 AM ನಾವು ವಾರ್ಮ್ ವಾಟರ್ ವಿತ್ ಲೆಮನ್ ಅಥವಾ ಸೋಕ್ಡ್ ಆಲ್ಮಂಡ್ಸ್, ಬಾದಾಮಿ ಇರ್ಬೋದು, ನೆನೆಸಿರ್ತಕ್ಕಂಥ ಮೆಂತೆ ನೀರನ್ನ ಕುಡಿಯೋದಾಗಿರ್ಬೋದು. ಇದರಿಂದ ನಮಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ, ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಟಾಕ್ಸಿನ್ ರಿಮೂವ್ ಆಗುತ್ತೆ. ಅದಾದ ನಂತರ ನಾವು ಬ್ರೇಕ್ಫಾಸ್ಟ್ಗೆ ಅರೌಂಡ್ 11 AM ನಾವು ಹೈ ಪ್ರೋಟೀನ್ ಫೈಬರ್, ಲೋ ಫ್ಯಾಟ್ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಫುಡ್ನ ನಾವು ಇಂಟೇಕ್ ಮಾಡಬೇಕು. ಇದರಿಂದ ನಮಗೆ ಈಸಿ ಡೈಜೆಷನ್ ಆಗುತ್ತೆ ಮತ್ತು ನಮ್ಮ ಬಾಡಿ ಆ್ಯಕ್ಟಿವ್ ಇರೋಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್ ನೋಡಿ, ನಾವು ಯಾವುದೇ ಫುಡ್ನ ತಿನ್ನಬೇಕಾದ್ರೆ ಅದು ಲೋ ಕ್ಯಾಲರಿ ಇರಬೇಕು, ಹೈ ಫೈಬರ್ ಇರಬೇಕು, ಪ್ರೋಟೀನ್ ರಿಚ್ ಆಗಿದ್ದಾಗ ಮಾತ್ರ ನಮ್ಮ ಬಾಡಿ ಬೇಗ ಹೋಗುತ್ತೆ, ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಅದಾದ ನಂತರ ನಾವು ಮಿಡ್ ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ನ ತೊಗೋಬೇಕಾಗುತ್ತೆ. ಏನಪ್ಪ ಅಂತಂದರೆ ಅದರೊಳಗೆ ಒಂದು ಫ್ರೂಟ್, ಒಂದು 11 o'clock ಅಥವಾ 11:30 ಅಥವಾ 12 o'clock ಅಷ್ಟೊತ್ತಿಗೆ ನಮಗೆ ಏನಾದರೂ ಹೊಟ್ಟೆ ಹಶ್ವಾಯ್ತಪ್ಪ ಅಂತಂದರೆ ಆ ಟೈಮಲ್ಲಿ ನಾವು ಒಂದು ಲೈಟ್ ಫ್ರೂಟು, ಅದರ ಜೊತೆಗೆ ಒಂದು ಹರ್ಬಲ್ ಟೀ ಅಷ್ಟೇ. ಅಲ್ಲಿಗೆ ನಮಗೆ ಮಿಡ್ ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಮುಗ್ದೋಗುತ್ತೆ. ಅದಾದಮೇಲೆ ನಾವು ಆಫ್ಟರ್ನೂನ್ ಲಂಚ್ಗೆ 1 o'clock ಲಂಚ್ ತೊಗೊಳೋರು ಬ್ಯಾಲೆನ್ಸ್ಡ್ ಇಂಡಿಯನ್ ಥಾಲಿ ಏನಿರುತ್ತೋ ಅದನ್ನು ತೊಗೋಬೇಕಾಗುತ್ತೆ. ಅದರೊಳಗೆ ಪ್ರೋಟೀನ್ ಕಂಟ್ರೋಲ್ ಆಗಿರಬೇಕಾಗುತ್ತೆ, ಆ ಥಾಲಿಯೊಳಗೆ. ಅಂಥ ಥಾಲಿನ ನಾವು ಊಟಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅರೌಂಡ್ 5 o'clock ನಾವು ಸ್ನ್ಯಾಕ್ಸ್ನ ತೊಗೊತೀವಿ. ಆ ಟೈಮಿಗೆ ನಾವು ರೋಸ್ಟೆಡ್ ಚೆನ್ನ ತೊಗೊಳೋದಾಗಿರ್ಬೋದು, ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಟ್ಟಿದ ಕಾಳು ತಿನ್ನೋದಾಗಿರ್ಬೋದು, ಅಥವಾ ಗ್ರೀನ್ ಟೀ ಕುಡಿಯೋದಾಗಿರ್ಬೋದು. ಇವು ನಮಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಇದೇ ಥರ ನಾವು ಫಾಲೋ ಅಪ್ ಮಾಡಿದಾಗ ನಮ್ಮ ಬಾಡಿ ತೂಕನ ನಾವು ಬೇಗನೆ ಇಳಿಸ್ಬೋದು. ಅದಾದಮೇಲೆ ನಾವು ನೈಟ್ ಡಿನ್ನರ್ ಯಾವಾಗ ತೊಗೋಬೇಕಪ್ಪ ಅಂತಂದರೆ ಅರೌಂಡ್ 7 PM ಅಷ್ಟೊತ್ತಿಗೆ, ಅಂದರೆ 7 ಗಂಟೆ ಅಷ್ಟೊತ್ತಿಗೆ ನಾವು ನೈಟ್ ಡಿನ್ನರ್ನ ಮುಗಿಸ್ಬೇಕಾಗುತ್ತೆ. ಡಿನ್ನರಲ್ಲಿ ಯಾವ ಥರ ಇರಬೇಕಪ್ಪ ನಮ್ಮ ಮೀಲು ಅಂತಂದಾಗ ಲೋ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಕಡಿಮೆ ಇರಬೇಕು, ಅಥವಾ ಅದು ಈಸಿ ಡೈಜೆಷನ್ ಆಗೋವಂಥ ಒಂದು ಮೀಲ್ ಆಗಿರಬೇಕು. ಅಂಥದನ್ನು ನಾವು ಡಿನ್ನರ್ಗೆ ಮೀಲಾಗಿ ತೊಗೋಬೇಕು. ಅದಾದಮೇಲೆ ಫಸ್ಟ್ ಡಿನ್ನರ್ ಅಂದರೆ ಮಲಗೋ ಟೈಮಲ್ಲಿ 9:30-10 ಗಂಟೆ ಮಲಗೋ ಟೈಮಲ್ಲಿ ನಾವು ಆಪ್ಷನಲ್ ಇದು ಟರ್ಮರಿಕ್ ವಾಟರ್ ಕುಡಿಯೋದಾಗಿರ್ಬೋದು, ಅಥವಾ ವಾರ್ಮ್ ವಾಟ್ರ್ ಜೊತೆಗೆ 1 ಇಂಚು ಚಕ್ಕೆನ ಹಾಕ್ಕೊಂಡು ಕುದಿಸಿ ಕುಡಿಯೋದಾಗಿರ್ಬೋದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ದಿನವಿಡೀ ತಿಂದಿರ್ತಕ್ಕಂಥ ಆಹಾರ ಈಸಿಯಾಗಿ ಚಯಾಪಚಯ ಆಗೋದಕ್ಕೆ, ಈಸಿಯಾಗಿ ಡೈಜೆಷನ್ ಆಗೋದಕ್ಕೆ, ನಮ್ಮ ಮೆಟಬಾಲಿಸಮ್ ರೇಟ್ನ ಬೂಸ್ಟ್ ಮಾಡೋದಕ್ಕೆ ನಮಗೆ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಒಂದು ಡೈಲಿ ಮೀಲ್ ಸ್ಟ್ರಕ್ಚರ್ ಹೀಗಿರಬೇಕು ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಇನ್ನೂ ಉತ್ತಮವಾದ ಡಯಟ್ ಪ್ಲಾನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.